ಹಾಯ್ ಫ್ರೆಂಡ್ಸ್, ಗಗನ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಗುಲಾಬ್ ಜಾಮೂನ್ ತುಂಬಾ ಪರ್ಫೆಕ್ಟಾಗಿ ತುಂಬಾ ಟೇಸ್ಟಿಯಾಗಿ ಯಾವ ಥರ ಮಾಡಬೇಕು ಅನ್ನೋದನ್ನು ತೋರಿಸ್ತಿದ್ದೀನಿ. ಜಸ್ಟ್ ನೀವು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿ ಮಾಡ್ಕೊಂಡು ತಿಂದ್ಕೊಳ್ಳಿ. ಫಸ್ಟ್ ನಾನು ಪಾಕ ಯಾವ ಥರ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ನಾವು ಒಂದು ಸಕ್ಕರೆಗೆ ಒಂದು ನೀರು ಅಂದರೆ 1:1 ಆ ಥರ ಮಾಡಿದ್ರೆ ನಮಗೆ ಪಾಕ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ 2 ಪ್ಯಾಕೆಟು ಜಾಮೂನ್ ಪ್ಯಾಕೆಟ್ ತೊಗೊಂಡಿರೋದ್ರಿಂದ ನಾನು 4 ಸಕ್ಕರೆ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ 3 ಸಕ್ಕರೆ ತೊಗೊಳ್ಳಿ. 3 ಗ್ಲಾಸ್ ಸಕ್ಕರೆ ತೊಗೊಂಡ್ರೆ 3 ಗ್ಲಾಸ್ ನೀರು ತಗೊಂಡು ಸ್ವಲ್ಪ ಕುದಿ ಬರೋವರೆಗೂ ಮಾತ್ರ ಕುದಿಸಿ, ಕುದಿಯೋಕ್ಕೆ ಬಿಟ್ಟಾದಮೇಲೆ ನಾನು ಹಿಟ್ಟನ್ನು ಯಾವ ಥರ ಕಲಿಸ್ಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಹಿಟ್ಟು ಕಲಸೋದ್ರಲ್ಲಿರುತ್ತೆ ಜಾಮೂನ್ ಯಾವ ಥರ ಬರುತ್ತೆ ಅಂಥೇಳಿ. ನಾವು ಕೆಲವರು ಹಾಲು ಹಾಕ್ಕೋತಾರೆ. ಹಾಲು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಬಟ್ ಕೆಲವರು ಹಾಲು ತಗೊಳ್ಳೋಷ್ಟು ಇರೋದಿಲ್ಲ. ನಾವು ನೀರು ಹಾಕಿನೇ ಮಾಡ್ತಾಯಿದ್ದೀನಿ. ನೀರು ಹಾಕಿ ತುಂಬಾ ಸಾಫ್ಟ್ ಅಂದರೆ ಸಾಫ್ಟಾಗಿ ನಾವು ಹೋಳಿಗೆ ಹಿಟ್ಟನ್ನು ಹದಕ್ಕೆ ನಾವು ಅದನ್ನು ಕಲಿಸ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ತುಂಬ ಸಾಫ್ಟಾಗಿ ಬರುತ್ತೆ ಜಾಮೂನು. ಸೊ ಹಂಗಾಗಿ ನಾನು ತುಂಬ ಹದವಾಗಿ ಹೋಳಿಗೆ ಹಿಟ್ಟಿಗೆ ಯಾವ ಥರ ನಾವು ಕಲಿಸ್ಕೊತೀವಲ್ವ ಅಷ್ಟು ತೆಳುವಾಗಿ ನಾನು ಕಲಿಸ್ಕೊತಾ ಇದ್ದೀನಿ. ಮಾಡೋಕ್ಕೆ MTR ಬ್ರ್ಯಾಂಡ್ ತೊಗೊಂಡಿದ್ದೀನಿ. ಬೇಕಾದರೆ ನೀವು ಯಾವ ಬ್ರ್ಯಾಂಡ್ ಬೇಕಾದರೂ ನೀವು ಜಾಮೂನ್ ಪ್ಯಾಕೆಟ್ ತೊಗೊಂಡು ನೀವು ಮಾಡ್ಕೊಳ್ಳಿ. ಅದಾದಮೇಲೆ ನಾವು ಕುದೀತಾ ಇರ್ತಕ್ಕಂಥ ಸಿರಪ್ಗೆ ನಾವು ಏಲಕ್ಕಿನ ಆ್ಯಡ್ ಮಾಡ್ಕೋಬೇಕು. ಇದ್ದರೆ ನೀವು ಸ್ಯಾಫ್ರಾನ್ ಬೇಕಾದರೂ ನೀವು ಯೂಸ್ ಮಾಡ್ಕೊಳ್ಳಿ. ನಾನು ಹಾಕ್ತಾಯಿಲ್ಲ, ಸ್ಕಿಪ್ ಮಾಡ್ಕೊತಾ ಇದ್ದೀನಿ. ನೀವು ಏಲಕ್ಕಿ ಅಂದರೆ ಹಾಕಿ ನೀವು ಅದನ್ನು ಫ್ಲೇಮ್ ಆಫ್ ಮಾಡಿಬಿಡಿ. ನಂತರ ನಾನು ಎಣ್ಣೆ ಕಾಯೋದಕ್ಕೆ ಇಡ್ತಾಯಿದ್ದೀನಿ. ತುಂಬಾ ಲೋ ಫ್ಲೇಮಲ್ಲಿ ನಾವು ಎಣ್ಣೆನ ಕಾಯಿಸ್ಕೋಬೇಕು. ಇಲ್ಲಾಂದರೆ ಏನಾಗುತ್ತೆ, ಮೇಲೆ ಬೆಂದಿರುತ್ತೆ, ಒಳಗಡೆ ಬೆಂದಿರೋದಿಲ್ಲ. ಮೇಲೆಲ್ಲ ಕಪ್ಪಾಗಿಬಿಟ್ಟಿರ್ತದೆ. ಎಲ್ಲ ರೆಡಿಯಾಗಿದೆ ಅಂತ ಅಂದ್ಕೊಳ್ತೀವಿ, ಬಟ್ ಒಳಗಡೆ ಹಿಟ್ಟು ಕುದ್ದಿರೋದಿಲ್ಲ. ಸೊ ಹಂಗಾಗಿ ಲೋ ಫ್ಲೇಮಲ್ಲಿ ನಾವು ಉರಿನ ಇಟ್ಕೋಬೇಕಾಗುತ್ತೆ. ನೆಕ್ಸ್ಟು ನಾವು ಹದವಾಗಿ ಕಲಸಿ ಇಟ್ಟಿರ್ತಕ್ಕಂಥ ಹಿಟ್ಟನ್ನು ತೊಗೊಂಡು ಒಂದು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ನಾವು ಮಾಡಿಕೊಂಡು ಸೈಡಲ್ಲೇ ಎತ್ತಿಟ್ಕೋಬೇಕು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಈ ಉಂಡೆಗಳನ್ನು ಮಾಡಿಕೊಂಡು ಪಕ್ಕಕ್ಕೆ ಎತ್ತಿಟ್ಕೊಂಡು ನಾವು ಇವಾಗ ಆಲ್ರೆಡಿ ಎಣ್ಣೆ ಕಾದಿರ್ತಕ್ಕಂಥ ಎಣ್ಣೆಗೆ ನಾವು ಅದನ್ನು ಒಂದೊಂದಾಗಿ ಹಾಕೋತಾ ಹೋಗಬೇಕು. ಮನೇಲಿ ಯಾವುದೇ ಸ್ವೀಟ್ ಮಾಡಿದ್ರೂ ತಿನ್ನೋದಿಲ್ಲ ಮಕ್ಕಳು. ಜಾಮೂನ್ ಮಾತ್ರ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನೋಡಿ, ಆಲ್ರೆಡಿ ಎಣ್ಣೆ ಕಾದಿದೆ. ತುಂಬ ಲೋ ಫ್ಲೇಮಲ್ಲಿ ನಾನು ಉರಿನ ಇಟ್ಕೊಂಡಿದ್ದೀನಿ. ತುಂಬ ಲೋ ಫ್ಲೇಮಲ್ಲಿ ಉರಿನ ಇಟ್ಕೊಂಡ್ಬಿಟ್ಟು ಅದು ಗೋಲ್ಡನ್ ಕಲರ್ ಬರೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ತುಂಬ ಪೇಷನ್ಸಿಂದ ಮಾಡಬೇಕು. ಭಾಳ ಉರಿ ಇಟ್ಟರೆ ಏನಾಗುತ್ತೆ, ಒತ್ತೋಗ್ಬಿಡುತ್ತೆ. ಜಾಮೂನ್ ಮಾಡೋದು ಅಷ್ಟೊಂದು ಕಷ್ಟ ಏನಲ್ಲ, ಬಟ್ ಅಷ್ಟೇ ಈಸಿನೂ ಅಲ್ಲ. ನಾವು ಸಿರಪ್ ಮಾಡೋದ್ರಲ್ಲಿನೂ ನಾವು ಮಿಸ್ಟೇಕ್ ಮಾಡ್ತೀವಿ. ಆಮೇಲೆ ಎಣ್ಣೆ ಕಾಯಿಸೋದ್ರಲ್ಲೂ ಕೂಡ ತುಂಬಾ ಮಿಸ್ಟೇಕ್ ಮಾಡ್ತೀವಿ. ಕರೆಕ್ಟಾಗಿ ಪರ್ಫೆಕ್ಟಾಗಿ ಅಳತೆ ಇಟ್ಕೊಂಡು ನಾವು ಮಾಡಿದಾಗ ನಮಗೆ ಅಂದ್ಕೊಂಡಿರ್ತಕ್ಕಂಥ ಜಾಮೂನು ಅದು ಬಂದೇ ಬರುತ್ತೆ. ನೋಡಿ, ನಾನು ಆಲ್ರೆಡಿ ಹೇಳ್ದಾಗೆ ತುಂಬಾ ಲೋ ಫ್ಲೇಮಲ್ಲಿ ನಾವು ಇಟ್ಕೊಂಡಾಗ ನೋಡಿ, ನಮಗೆ ಬೇಕಾಗಿರ್ತಕ್ಕಂಥ ಕಲರ್ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಅದನ್ನು ಫ್ರೈ ಮಾಡಿಕೊಂಡಾಗ ತುಂಬಾ ಟೇಸ್ಟಿಯಾಗಿರ್ತಕ್ಕಂಥ ಜಾಮೂನು ರೆಡಿ ಆಗುತ್ತೆ. ಅದಾದಮೇಲೆ ಇನ್ನೊಂದು ವಿಷಯ ಹೇಳಬೇಕು. ಎಣ್ಣೆ ಕಾದ ತಕ್ಷಣ ನಾವು ಉಂಡೆಗಳೇನೇ ಹಾಕ್ತೀವಲ್ವ, ಅದು ಇಮ್ಮಿಡಿಯೇಟ್ ನಾವು ಅದನ್ನ ತಿರುವುದಕ್ಕೆ ಹೋಗಬೇಡ. ಯಾಕಂದರೆ ಅದು ಶೇಪ್ ಕೆಟ್ಟೋಗ್ಬಿಡುತ್ತೆ. ಅದು ನಮಗೆ ಬೇಕಾಗಿರ್ತಕ್ಕಂಥ ಶೇಪ್, ದುಂಡನ ಶೇಪ್ ಬರೋದಿಲ್ಲ. ನೋಡಿ, ನಾವು ತುಂಬಾ ಗೋಲ್ಡನ್ ಕಲರ್ ಚೆನ್ನಾಗಿ ಹುರ್ಕೊಂಡ ಮೇಲೆ ನಾವು ಆಲ್ರೆಡಿ ಪಾಕ ಮಾಡಿಟ್ಟಿರ್ತಕ್ಕಂಥ ಪಾಕಕ್ಕೆ, ಅಂದರೆ ಪಾಕ ಆರಬೇಕು. ಈ ಬಿಸಿ ಪಾಕಕ್ಕೆ ನಾವು ಹಾಕಿದರೆ ಅದು ಜಾಮೂನು ಒಡೆದೋಗ್ಬಿಡುತ್ತೆ. ಆರಿರ್ತಕ್ಕಂಥ ಪಾಕಕ್ಕೆ ನಾವು ಜಾಮೂನನ್ನು ಹಾಕಿಬಿಟ್ಟು ಅರ್ಧ ಗಂಟೆಯಿಂದ ಇಲ್ಲ 1 ತಾಸುವರೆಗೂ ಅದನ್ನು ನೆನೆ ಹಾಕಿಬಿಟ್ಟು ನಂತರ ಒಂದು ಬೌಲ್ಗೆ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ತುಂಬ ಸಾಫ್ಟಾಗಿರ್ತಕ್ಕಂಥ ಜಾಮೂನು ನಮಗೆ ರೆಡಿ ಆಗುತ್ತೆ. ಮಕ್ಕಳು ತುಂಬಾ ಖುಷಿಪಟ್ಟು ತಿಂತಾರೆ. ತುಂಬಾ ಇಷ್ಟ ಆಗುತ್ತೆ. ಮಕ್ಕಳಲ್ದಿರೇ ದೊಡ್ಡವ್ರಿಗೂ ಇದು ತುಂಬಾ ಇಷ್ಟ ಆಗುತ್ತೆ. ತುಂಬ ನೋಡಿ, ನೋಡೋಕೆ ಕೂಡ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ. ನೋಡಿ, ಇವಾಗ ನಾವು ಕಟ್ ಮಾಡ್ತಾ ಇದ್ದೀವಿ ಜಾಮೂನು. ಎಷ್ಟು ಚೆನ್ನಾಗಿ ಜ್ಯೂಸಿಯಾಗಿ ಕಾಣಿಸ್ತಾ ಇದೆ. ಸೂಪರಾಗಿದೆ. ನೋಡಿ, ಒಳಗಡೆ ಎಲ್ಲ ಪಾಕ ತುಂಬಾ ಚೆನ್ನಾಗಿ ಅದರಲ್ಲಿ ಹೀರ್ಕೊಂಡ್ಬಿಟ್ಟಿದೆ. ತುಂಬ ಟೇಸ್ಟಿಯಾಗಿದೆ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಥ್ಯಾಂಕ್ ಯು.